ಜನಮಿತ್ರ ಜನಮನ ಸ್ಥಳೀಯ ಸಮಸ್ಯೆಗಳ ಫೋಕಸ್. ನಾವೀಗ ಹಾಸನಾಂಬ ನಗರದಲ್ಲಿದ್ದೀವಿ. ಇಲ್ಲಿ ಯುಜಿಡಿ ಮತ್ತು ರಾಜ್ಯ ಕಾಲುವೆಯ ಅಸಮರ್ಪಕ ಕಾಮಗಾರಿಯಿಂದ ಹಲವಾರು ತೊಂದರೆಗಳುಂಟಾಗಿವೆ. ಆ ತೊಂದರೆಗಳೇನಪ್ಪ ಅಂದರೆ, ಅಧಿಕ ಮಳೆಯಾದಂತಹ ಸಂದರ್ಭದಲ್ಲಿ ಮಳೆ ನೀರೆಲ್ಲ ಲೇಔಟ್ ಒಳಗೆ ನುಗ್ತಾ ಇದೆ. ಇದರಿಂದ ಇಲ್ಲಿಯ ನಿವಾಸಿಗಳಿಗೆ ತುಂಬ ತೊಂದರೆ ಆಗಿದೆ ಅಂತ ಹೇಳ್ಬೋದು. ಆ ತೊಂದರೆ ಏನು ಅಂತ ನಿವಾಸಿಗಳನ್ನ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಸರ್, ನಿಮ್ಮ ಹೆಸರು? ನಾಗೇಂದ್ರ ಅಂತ ಮೇಡಮ್. ಈ ಲೇಔಟಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ ಸರ್? 4 ವರ್ಷದಿಂದ ಇದ್ದೀವಿ ಇಲ್ಲಿಂದ. ಏನೆಲ್ಲ ತೊಂದರೆಗಳಿದೆ? ಯಾರಿಗೆ ಕಂಪ್ಲೇಂಟ್ ಮಾಡಿದ್ದೀರಾ? ತೊಂದರೆ ಅಂದರೆ ಇಲ್ಲಿವರೆಗೂ ಏನೂ ಅಂಥ ತೊಂದರೆ ಆಗಿರಲಿಲ್ಲ. ಮಳೆ ಬಂದಾಗ ಇದೇ ಈ ವರ್ಷವೇ ನಮಗೆ ಅಂಥ ಮಳೆ ಬಂದಾಗ ಈ ವರ್ಷವೇ ನಮ್ಗೆ ತೊಂದರೆ ಆಗ್ತಾ ಇರೋದು. ಹಿಂದೆ ಇದು ಈ ನಾಲೆ ಹೋಗ್ಬೇಕು, ಅಲ್ಲಿಂದ ಬರೋವಂಥದ್ದು ಮೇಲ್ಗಡೆ ಕೆರೆಯಿಂದ ಬರೋವಂಥದ್ದು ಮೇಲ್ಗಡೆ ಇದೆ ನಾಲೆ, ಅಲ್ಲಿಂದ ಅದು ಹೋಗಬೇಕು, ಸರಾಗವಾಗಿ ಹೋಗಬೇಕು. ಸರಾಗವಾಗಿ ಹೋದರೆ ನಮಗೇನು ತೊಂದರೆ ಆಗೋದಿಲ್ಲ. ಇದು ಈ ಕಡೆನೂ ಬರ್ತದೆ, ಈ ಕಡೆನೂ ಸರಾಗವಾಗಿ ಹೋದರೆ ನಮಗೆ ತೊಂದರೆ ಆಗೋದಿಲ್ಲ. ಆದರೆ ಈ ಸತಿ ಏನಾಗಿದೆ, ಅದು ಹೊಡೆದ್ಬಿಟ್ಟು ಕಂಪ್ಲೀಟ್ ಅದು ಬಂದು ನೀರು ಈ ಕಡೆನೂ ಬಂದು ನೀರು ನಮಗೆ ಕೆರೆ ಆದಂಗೆ ಆಯಿತು. ಇಲ್ಲಿಂದ ನೀರು, ಇದು ತಗ್ಗು ಪ್ರದೇಶ, ಇದು ಇಲ್ಲಿಂದ ನೀರು ಡ್ರೈನ್ ಔಟ್ ಆಗೋಕ್ಕೆ ಸಣ್ಣ ಇದು ಹೋಗುತ್ತೆ, ಸಣ್ಣ ಕಾಲುವೆ ಆಗಿಬಿಡುತ್ತೆ. ಆ ಕಾಲುವೆನಲ್ಲಿ ಹೋಗಬೇಕಾದ್ರೆ ನೀರು ಈ ಡ್ರೈನ್ ಔಟ್ ಆಗೋದಿಲ್ಲ, ಇದು ಅಷ್ಟು ಸುಲಭವಾಗಿ ಆಗೋದಿಲ್ಲ. ಅಂದರೆ ಈ ಸರಿ ತುಂಬ ನೀರು ಬಂತು. ನೀರು ಬಂದಿದ್ದು ಇನ್ನೆಲ್ಲೂ ಬೇರೆ ಕಡೆ ಹೋಗೋಕ್ಕಾಗಲಿಲ್ವಲ್ಲ, ಇಲ್ಲಿ ನೀರು ನಿಲ್ಕೋತು, ನಿಧಾನಕ್ಕೆ ಹೋಗಿ ನಿಧಾನಕ್ಕೆ ಡ್ರೈನ್ ಔಟ್ ಆಯಿತು. ಹೆಚ್ಚು ಕಡಿಮೆ ಒಂದು ದಿನ 24 ಅವರ್ಸು ಅಷ್ಟೇ ನೀರಿತ್ತು, ಒಂದಡಿ. ಯಾವುದೇ ಸ್ಕೂಲ್ ಬಸ್ಸು ಒಳಗೆ ಬರೋಕ್ಕಾಗ್ತಿರ್ಲಿಲ್ಲ, ಯಾರೂ ಹೋಗಲಿಲ್ಲ. ಆ ರೀತಿ ಆಯಿತು. ಅದ್ರ ಪ್ರಕಾರ ಇಲ್ಲೂ ಇದು ಒಂದು ಕಡೆ ಹೋಗಿತ್ತು, ಮತ್ತು ಇನ್ನೊಂದು ಕಡೆನೂ ಇದೆಲ್ಲ ಕಂಪ್ಲೀಟ್ ನಿಂತೋಗ್ಬಿಟ್ಟಿತ್ತು. ಕಂಪ್ಲೀಟ್ ಇದು ಇಲ್ಲೂ ಹೋಗೋಕ್ಕಾಗ್ತಿರ್ಲಿಲ್ಲ ಇದು ವೆಹಿಕಲ್ಲು. ಆ ರೀತಿ ಆಗಿತ್ತು. ಅದು ಆ ಕಾಲುವೆಗಳನ್ನ ಸರಿ ಮಾಡ್ಕೋಬೇಕಾದ್ರೆ ಆಯಾ ಸಂಬಂಧಪಟ್ಟ ಇಲಾಖೆಯವರು ಅದನ್ನು ಸರಿ ಮಾಡಿಸ್ಬಿಟ್ಟು ಈ ಕಡೆನೂ ಸರಿ ಮಾಡಿಸಿದ್ರೆ ನೀರು ನಮಗೆ ಬರೋಲ್ಲ ಮೇಡಮ್. ಆ ರೀತಿ ಆದರೆ ನಾವು ಸೇಫ್ ಆಗ್ತೀವಿ. ಶ್ರುತಿ ಅಂತ ಮೇಡಮ್. ನಾವು ಇಲ್ಲಿ ಹಾಸನಾಂಬ ಲೇಔಟಲ್ಲಿ ವಾಸ ಮಾಡ್ತಾ ಇದ್ದೀವಿ. ಇಲ್ಲೆಲ್ಲರೂ ಜನಗಳಿರೋರೆಲ್ಲ ಅಫಿಷಿಯಲ್ಸೇ, ಗೌರ್ನಮೆಂಟ್ ಅಫಿಷಿಯಲ್ಸೇ. ನಾವೆಲ್ಲ ಡ್ಯೂಟಿ ಮುಗಿಸ್ಕೊಂಡು ಬರೋದು ಸಂಜೆ 6:30-7 ಗಂಟೆ, ಹೆಚ್ಚು ಕಮ್ಮಿ ಲೇಟು ಆಗುತ್ತೆ ಕೆಲವೊಂದೊಂದು ಸಲ. ಇಲ್ಲಿ ಬಾರ್ ಇರೋದ್ರಿಂದ ಬಾರಿಗೆ ಬರೋವಂಥ ಜನಗಳೆಲ್ಲ ಇಲ್ಲಿ ಲೇಔಟ್ ಎಂಟ್ರೆನ್ಸಲ್ಲೇ ಕುತ್ಕೊಂಡು ಕುಡಿತಾ ಇರ್ತಾರೆ. ನಾವೆಲ್ಲ ಹೆಣ್ಮಕ್ಳು ಬರೋಕ್ಕೆ ಹೋಗೋದಕ್ಕೆ ತುಂಬ ಕಷ್ಟ ಆಗ್ತಾ ಇದೆ. ತುಂಬ ಸಲ ಹಗ್ಲತ್ತಲ್ಲೂ ಕೂತ್ಕೊಂಡು ಕುಡಿತಾರೆ, ಲೇಔಟ್ ಒಳಗಡೆನೂ ಬಂದು ಕೂತ್ಕೊಂಡು ಕುಡಿತಾರೆ. ಇದರಿಂದ ತುಂಬ ಸಮಸ್ಯೆ ಆಗ್ತಿದೆ ನಮಗೆಲ್ಲ. ಸೆಕ್ಯೂರಿಟಿನೇ ಇಲ್ಲ, ನಾವು ಓಡಾಡೋದೇ ಕಷ್ಟ ಆಗ್ತಾ ಇದೆ. ಮತ್ತು ಮೊನ್ನೆ ಮಳೆ ಬಂದಾಗಲಿಂದ ರೋಡಿಂದ ತುಂಬ ಸಮಸ್ಯೆ ಆಗಿದೆ. ಇಲ್ಲಿ ಗುಂಡಿಯಾಗಿದೆ, ಮತ್ತು ರಾಜಕಾಲುವೆ ಸರಿಯಾಗಿಲ್ಲ. ಇದರಿಂದ ರೋಡ್ ತುಂಬ ನೀರು ತುಂಬಿಕೊಂಡು ನಮಗೆಲ್ಲ ತುಂಬ ತೊಂದರೆ ಆಗಿ ನಾವೆಲ್ಲ ಕಚೇರಿಗೂ ಹೋಗಿ ಕರ್ತವ್ಯ ನಿರ್ವಹಿಸೋಕ್ಕೆಲ್ಲ ಆಗಲಿಲ್ಲ. ತುಂಬ ಸಮಸ್ಯೆ ಆಗ್ತಿದೆ. ಇದು ಬಾರಿಂದ ಮಾತ್ರ ದಯವಿಟ್ಟು ಆದಷ್ಟು ಬೇಗ ನಮ್ಮ ಜಿಲ್ಲಾ DC ಅವರು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳು ದಯಮಾಡಿ ಇದ್ರ ಬಗ್ಗೆ ಗಮನ ಹರಿಸಿ ಅತಿ ಅಗತ್ಯವಾಗಿ ಕ್ರಮ ತಗೊಳ್ಬೇಕು ಅಂತ ಕೇಳ್ಕೊತೀವಿ. ಇದಕ್ಕೆ ಮುಂಚೆ ಅವ್ರಿಗೇನಾದರೂ ಕಂಪ್ಲೇಂಟ್ ಮಾಡಿದ್ದೀರಾ ಮ್ಯಾಮ್ ನೀವು? ಲೆಟ್ರು ಕೊಟ್ಟಿದ್ದೆ ಸಂಘದಿಂದ, ನಮ್ಮ ಹಾಸನಾಂಬ ನಗರ ಬಡಾವಣೆ ಸಂಘದಿಂದ ಅವ್ರಿಗೆ ಹೋಗಿ ಒಂದ್ಸಲ ಅವ್ರ ಗಮನಕ್ಕೆ ತಂದಿದೆ, SP ಗಮನಕ್ಕೂ ತಂದಿದೆ. ಆ ಕಡೆ ಅವರು ಯಾರು ಗಮನ ಹರಿಸಿಲ್ಲ, ಈ ಕಡೆ ಏನು ಗಮನ ಹರಿಸಿಲ್ಲ ಇಲ್ಲಿವರೆಗೂ. ಈ ಒಳಗಡೆ ಇಲ್ಲಿಂದ ಹಿಡ್ದು ಇಂಟೀರಿಯರ್ವರೆಗೂ ಬಂದು ಕೂತ್ಕೊಂಡು ಕುಡಿತಾ ಇರ್ತಾರೆ. ಟ್ಯೂಷನಿಂದ ಕರ್ಕೊಂಬರ್ತೀವಿ, ಟ್ಯೂಷನಿಗೆ ಕಳ್ಸೋದಿರುತ್ತೆ, ಕರ್ಕೊಂಬರೋದಿರುತ್ತೆ. ಮತ್ತು ಹೆಣ್ಮಕ್ಳು ನಮ್ಮ ಮಕ್ಳುಗಳ್ನು ಬೆಳಗಿನ ಜಾವ ಸ್ಕೂಲಿಗೆ 5:30-6 ಗಂಟೆಗೆ ಬಿಡೋದಿರುತ್ತೆ. ಆ ಟೈಮಲ್ಲೂ ಸ್ವಲ್ಪ ನಮಗೆ ಸೆಕ್ಯೂರಿಟಿ ಅನ್ನೋದು ಏನೂ ಇಲ್ಲ. ಸೊ ಹಂಗಾಗಿ ಯಾರು ಇದನ್ನು ತಗೊತಾರೆ, ಸಂಬಂಧಪಟ್ಟವರು ಸ್ವಲ್ಪ ಗಮನ ಹರಿಸ್ಕೋಬೇಕಾಗಿ ಕೇಳ್ಕೊಳ್ತೀನಿ. ವೀರಭದ್ರಾಚಾರ್ ಅಂತ ರಿಟೈರ್ಡ್ ಸಬ್ ಇನ್ಸ್ಪೆಕ್ಟರ್ ನಾನು. ಇಲ್ಲಿ ಏನಾಗಿದೆ ಅಂತಂದರೆ, ಈ ಸಮಸ್ಯೆ ಕೆರೆ ನೀರುಗಳು ಫುಲ್ ತುಂಬಿ ಆದಮೇಲೆ ಆ ನೀರು ಈ ಲೇಔಟ್ ಮೇಲೆ ಬರ್ತಾ ಇದೆ. ಆ ನೀರು ಎಷ್ಟೇ ಬಂದ್ರೂ ಕೂಡ ಇಲ್ಲಿ ಮಾಡಿರ್ತಕ್ಕಂಥದ್ದು ಅವೈಜ್ಞಾನಿಕವಾಗಿ ಮಾಡಿರ್ತಕ್ಕಂಥ ರಾಜಕಾಲುವೆ, ಡ್ರೈನೇಜು, UGD ಇವಿಷ್ಟು ಸಮಸ್ಯೆಗಳಿಂದ ನೀರು ಹಿನ್ನೀರಾಗಿ ಬರ್ತಾ ಇದೆ. ಇದೇನಾಗಿದೆ, ರಾಜಕಾಲುವೆ ಎಷ್ಟೇ ನೀರು ಬಂದರೂ ಸಹಿತ ಹೋಗಬೇಕಲ್ಲಿ. ಹೋಗೋದ್ರಿಂದ ಅಲ್ಲಿ ಆ ರೋಡಲ್ಲಿ ಯಾರೋ ಪ್ರೈವೇಟ್ ಲ್ಯಾಂಡವರು ತಡೆ ಹಾಕಿದ್ದಾರೆ. ಆ ನೀರು ಅಲ್ಲಿಗೆ ತಡೆ ಆಗಿದೆ, ಹೋಗ್ತಾ ಇಲ್ಲ ನೀರು. ಅದನ್ನು ಬಗೆಹರಿಸಿದ್ರೆ ಈ ಲೇಔಟಿನ 90% ಸಮಸ್ಯೆ ಬಗೆಹರಿಯುತ್ತೆ. ನೀರು ಎಷ್ಟೇ ಬರಲಿ ಬಗೆಹರಿಯುತ್ತೆ. ಅದು ಆ ರೀತಿ ಆಗದೇ ಇರೋದ್ರಿಂದ ಆ ನೀರು ಮತ್ತೆ ವಾಪಸ್ ಬರ್ತಾ ಇದೆ, ಅಂದ್ರೆ ಹೋಗ್ತಾ ಇದೆ, ಸ್ಲೋ ಆಗಿ ಹೋಗ್ತಾ ಇದೆ. ಅಲ್ಲೊಂದು ಕ್ಲಿಯರ್ ಮಾಡಿದರೆ ಈ ನೀರು ಎಷ್ಟೇ ನೀರು ಬಂದ್ರೂ ಬಗೆಹರಿದು ಹೋಗುತ್ತೆ. ಇಲ್ಲೆಲ್ಲವರೆ ಇಲ್ಲಿ UGD ರೋಡು ನೋಡಿ, ಎಲ್ಲ ರೋಡು ದಡ್ಡಾಗಿ ಹೋಗಿದೆ.
ಸ್ವಲ್ಪನೇ ಕೆಟ್ಟಿತ್ತು. ಈ ಮಳೆ ಬಂದು ನೀರು ಹರಿದ್ರಿಂದ ತುಂಬಾ ಎಲ್ಲಿ ಕೆಟ್ಟೋಗಿದೆ. ಈಗ ಎಲ್ಲ ತವಲ್ಲ ಮಂಡಿ ಹೋದ ನೀರು. ಈ ಮನೆಗಳೆಲ್ಲ ನೋಡಿ ಏನೋ ಬಂದು ಅನಾಮತ್ ಬಂದು ನೀರೆಲ್ಲ ಮನೆಯೊಳಗೆ ಹೋಗ್ತಾ ಇದೆ, ನೀರು ಹೋಗುತ್ತೆ. ಆ ರೀತಿ ಸಮಸ್ಯೆ ಆಗಿದೆ. ಇದನ್ನು ಬಗೆಹರಿಸ್ಕೊಡ್ಬೇಕಷ್ಟೇ ನಾವು ಹೇಳೋದು. ಸರ್, ನಿಮ್ಮ ಹೆಸರು? ಮೇಡಮ್ ರಾಜೇಂದ್ರ ಅಂತೇಳಿ. ಈ ಒಂದು ಬಡಾವಣೆಯಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ ಸರ್? ಈ ಬಡಾವಣೆಗೆ ನಾವೆಲ್ಲ ಬಂದು ಈಗ 3 ವರ್ಷಗಳಾಯ್ತು ಮೇಡಮ್. 3 ವರ್ಷ. ಏನೆಲ್ಲ ತೊಂದರೆಗಳಿದೆ ಸರ್ ಇಲ್ಲಿ? ಮೇಡಮ್, ಬಡಾವಣೆಯಲ್ಲಿ ಇದುವರೆಗೂ ಕೂಡ ಯಾವುದೇ ಥರದಲ್ಲಿ UGD ಆಗಲಿ ಮತ್ತು ರಸ್ತೆಗಳಾಗಲಿ ಯಾವುದೇ ಥರದ ತೊಂದರೆಗಳು ಕಂಡು ಬಂದಿರಲಿಲ್ಲ ಮೇಡಮ್ ಇದುವರೆಗೂ. ಅದಾದ ನಂತರದಲ್ಲಿ ಮೊನ್ನೆ ಈಗ ಏನು ಮಳೆ ಪ್ರಕೃತಿ ವಿಕೋಪಕ್ಕೆ ತಿರುಗಿದಂಥ ಸಂದರ್ಭದಲ್ಲಿ ಈಗ ತಾವರದೇರು ಕೊಪ್ಪಲು ಕೆರೆಯಿಂದ ತೇಜೂರು ಕೆರೆಗೆ ನೀರು ಹೋಗ್ತಕ್ಕಂಥ ಒಂದು ದೊಡ್ಡ ಒಂದು ರಾಜಕಾವಲೆ ನಮ್ಮ ಲೇಔಟಿನ ಸುತ್ತ ಇದೆ. ಆ ಸುತ್ತ ಇದ್ದಂಥ ಕೆರೆ ಅತಿಯಾದಂಥ ನೀರಿನ ರಭಸದಿಂದ ಅದೇನು ಕೋಡಿಗಳೆಲ್ಲ ಒಡೆದುಬಿಟ್ಟು 4 ಕಡೆಯಿಂದನೂ ಕೂಡ ಈಗ ಈ ತಾವರದೇರು ಕೊಪ್ಪಲಿಂದ ಈ ಕಡೆಯಿಂದ ತೇಜೂರಿಗೆ ಹೋಗ್ಬೇಕು, ಆ ಕಡೆ ದೊಡ್ಡಬಳ್ಳಾಪುರದಿಂದ ಈ ಕಡೆ ಅಲ್ಲೂ ಬಂದು ತೇಜೂರು ಕಾವಲಿಗೆ ಸೇರಬೇಕಾದಂಥ ನೀರು 4 ಕಡೆ ಒಡೆದೋಗಿ ನಮ್ಮ ಲೇಔಟು ಪೂರ ಜಲಾವೃತವಾಗಿತ್ತು. ಆ ಸಂದರ್ಭದಲ್ಲಿ ನೀರಿನ ರಾಜಕಾವಲೆ ರಿಪೇರಿಯನ್ನು ಮಾಡಬೇಕಾದದ್ದು ದಯಮಾಡಿ ಇವತ್ತು, ಯಾಕೆಂತಂದರೆ ಮುಂದಿನ ದಿನಗಳಲ್ಲಿ ರಾಜಕಾವಲೆನ ರಿಪೇರಿ ಮಾಡಲಿಲ್ಲ ಅಂದರೆ ಮುಂದೆ ಬರ್ತಕ್ಕಂಥ ಮಳೆಯ ಅನಾಹುತದಿಂದ ಜನರು ಕೂಡ ಜಲಾವೃತ ಆಗೋಂಥ ಸಂಭವ ಇಲ್ಲಿ ಇದೆ. ಮತ್ತು ಮಕ್ಕಳುಗಳಿಗೂ ಕೂಡ ತಿರುಗಾಡಕ್ಕೆ ತೊಂದರೆ ಆಗ್ತದೆ. ಲೇಔಟ್ನಲ್ಲಿ ವಾಸ ಮಾಡಲಿಕ್ಕೆ ತುಂಬ ಅನಾನುಕೂಲ ಆಗ್ತದೆ. ಈಗೇನು ರಾಜಕಾವಲೆ ಇದೆ, ಈಗ ನಮಗೆ ಲೇಔಟ್ನಲ್ಲಿ ಇರ್ತಕ್ಕಂಥದ್ದು ಬೇರೆ ಥರದ ಸಮಸ್ಯೆಗಳಿಲ್ಲ. ಈಗ ಹಿಂದೆ ಏನು ಕೆರೆಗಳಿದ್ದೋ ಆ ಕೆರೆಗಳಿಗೆ ಒಂದು ರಾಜಕಾವಲೆ ಮಾಡಿರ್ತಕ್ಕಂಥ ಕೆರೆಗಳ ಕೋಡಿಗಳಿಂದ ನಮ್ಮ ಲೇಔಟ್ಗೆ ತೊಂದರೆ ಆಗಿರ್ತಕ್ಕಂಥದ್ದು ಇದುವರೆಗೂ ಕೂಡ ನಮಗೆ ಕಂಡು ಬಂದಿದೆ ಮೇಡಮ್. ಇದಿಷ್ಟು ಇಲ್ಲಿರ್ತಕ್ಕಂಥ ತೊಂದರೆಗಳು. ಇಲ್ಲಿ ಸುತ್ತಮುತ್ತ ಈಗ ಆಗಿರ್ತಕ್ಕಂಥ ಕೆರೆ ಕೋಡಿಯಿಂದ ಆಗಿರ್ತಕ್ಕಂಥ ತೊಂದರೆನೇ ಇಲ್ಲಿಗೆ ನಮಗೆ ಭಾಳ 100ಕ್ಕೆ 100% ನಮ್ಮ ಲೇಔಟಿಗೆ ತೊಂದರೆ ಆಗಿರೋದು. ಅದು ಯಾರ ಅಂಡರ್ ಬರುತ್ತೆ ಸರ್? ಯಾರು ಅದನ್ನ ರಿಪೇರಿ ಮಾಡಿಸ್ಬೇಕು, ಇನ್ನ ಮಾಡಿಸಿಲ್ಲ ಮೇಡಮ್? ಇಲ್ಲಿ ಆ ಕೆರೆ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರದಲ್ಲಿ ಹಿಂದೆ ಸರ್ಕಾರದ ನಿಯಮದ ಪ್ರಕಾರ ಸಿಲ್ಟ್ಗಳನ್ನ ತೆಗೆದುಬಿಟ್ಟು ಕಾವಲನ್ನು ಮಾಡಿರ್ತಾರೆ ಹಿಂದೆ. ಸರ್ಕಾರ ಈಗ ಸಾರ್ವಜನಿಕ ಆಸ್ತಿಗಳ ಮಧ್ಯದಲ್ಲಿ ಕಾವಲೆ ಕೆರೆಯಿಂದ ಇನ್ನೊಂದು ಕೆರೆಗೆ ನೀರುಗಳನ್ನ ಬಿಡಲಿಕ್ಕೆ ಸರ್ಕಾರದ ವತಿಯಿಂದನೇ ಮಾಡಿರ್ತಾರೆ. ಈಗ ಸರ್ಕಾರದ ವತಿಯಿಂದ ಮಾಡಿದ್ದಂಥ ಸಂದರ್ಭದಲ್ಲಿ ಚಿಕ್ಕ ಪುಟ್ಟ ಮಳೆಗಳಿದ್ದಾಗ ಊರಿನ ಜನರುಗಳು ಕೂಡ ಮಾಡ್ತಾ ಇರ್ತಾರೆ. ಈ ಪ್ರಕೃತಿ ವಿಕೋಪಕ್ಕೆ ಈ ಮಟ್ಟಕ್ಕೆ ಬರ್ತದೆ ಅಂತಕ್ಕಂಥದ್ದು ಯಾರೂ ಕೂಡ ಊಹಿಸಲಾರದಂಥ ಸಂದರ್ಭ ಇದು. ಇಲ್ಲಿ ಬರುವಾಗ ದನ ಹೊಡ್ಕೊ ಬರೋಕ್ಕೆ ಮತ್ತು ಅವರು ಬರುವಾಗ ತಿರುಗಾಡಲಿಕ್ಕೆ ಬರೋಂಥ ಸಂದರ್ಭದಲ್ಲಿ ದಾಟುವಾಗ ಹೋಗುವಾಗ ದನಗಳು ಬರುವಾಗಂಥ ಸಂದರ್ಭಗಳಲ್ಲಿ ಅಲ್ಲಿ ಆ ಕೋಡಿ ಕಿತ್ತೋದಂಥ ಸಂದರ್ಭದಲ್ಲಿ ಅದರ ನೀರು ನಮಗೆ ಫ್ಲೋ ಆಗಿ ನಮ್ಮ ಲೇಔಟು ಮುಳುಗೋಗಿ ಅನಾಹುತಕ್ಕೆ ನಾವು ಆಲ್ರೆಡಿ ತುತ್ತಾಗಿದ್ದು. ಅವತ್ತು ನಾವು ಆ ಸಂದರ್ಭದಲ್ಲಿ ನಾವು ತಾಲೂಕ್ ಪಂಚಾಯತಿ ಇಒ ಆಗಿರ್ಬೋದು, ಗ್ರಾಮ ಪಂಚಾಯತಿ ಸೆಕ್ರೆಟರಿ ಕಾರ್ಯದರ್ಶಿಗಳಾಗಿರ್ಬೋದು, ಇವರೆಲ್ಲರ ಗಮನಕ್ಕೆ ತಂದಂಥ ಸಂದರ್ಭದಲ್ಲಿ ಅವರು ಬೆಳಿಗ್ಗೆ 6 ಗಂಟೆ ಸಮಯಕ್ಕೆ ನಮ್ಮ ಲೇಔಟಿನ ಪ್ರತಿಯೊಂದು ಜನರ ಜೊತೆ ಇದ್ದು ನಮ್ಮ ಜನರ ಅವತ್ತಿನ ಸಂದರ್ಭದಲ್ಲಿ ನಮ್ಮ ಜೊತೆ ಇದ್ದು ಅವ್ರು ಸಹಕಾರ ಮಾಡಿದ್ದಾರೆ ಮೇಡಮ್. ಈಗ ತಕ್ಷಣದಲ್ಲೇ ಆ ಕಾವಲೆಗಳಲ್ಲಿ ಆಗ್ತಕ್ಕಂಥ ಅನಾಹುತವನ್ನು ಇಲಾಖಾ ಅಧಿಕಾರಿಗಳು, ಅದು ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ಬಂದು ಅದನ್ನು ಪರಿಶೀಲಿಸಿ, ಸಂಬಂಧಪಟ್ಟವರು ಬಂದು ಅದನ್ನು ಪರಿಶೀಲಿಸಿ ಮುಂದಾಗ್ತಕ್ಕಂಥ ಅನಾಹುತವನ್ನು ತಪ್ಪಿಸ್ಲಿಕ್ಕೆ ಅವರು ಕಾರಣರಾಗಬೇಕು ಮೇಡಮ್. ಮಾನ್ಯ SP ಸಾಹೇಬರು ಗಮನಕ್ಕೆ ತಂದಂಥ ಸಂದರ್ಭದಲ್ಲಿ ಇಲ್ಲಿ ನಮ್ಮ ಲೇಔಟ್ನಲ್ಲಿ ಇರ್ತಕ್ಕಂಥ ಪುಟಾಣಿ ಮಕ್ಕಳುಗಳು ಶಾಲೆಗೆ ಹೋಗಬೇಕು, ಮಹಿಳೆಯರು ಸರ್ಕಾರಿ ಕೆಲಸಕ್ಕೆ ಹೋಗಬೇಕು. ಅವ್ರು ಬರೋಂಥ ಸಂದರ್ಭದಲ್ಲಿ ಎಣ್ಣೆ ಅಂಗಡಿ ಪಕ್ಕದಲ್ಲಿ ಕುಡಿಯೋಕ್ಕೆ ವ್ಯವಸ್ಥೆ ಮಾಡಿದ್ರು ಕೂಡ ಅವರು ರಸ್ತೆಯಲ್ಲೇ ಕಾರ್ ನಿಲ್ಲಿಸ್ಕೊಳ್ಳೋದು, ಬೈಕ್ ನಿಲ್ಲಿಸ್ಕೊಳ್ಳೋದು, ಆ ಬೈಕ್ ಮೇಲೆ ಎಣ್ಣೆ ಬಾಟ್ಲು ಇಟ್ಕೊಳ್ಳೋದು, ಕಾರಿನ ಮೇಲೆ ಎಣ್ಣೆ ಬಾಟ್ಲುಗಳು ಇಟ್ಕೊಂಡು ಶಾಲೆಗೆ ಇಂದ ಬರ್ತಕ್ಕಂಥ ಮಕ್ಕಳು, ಕಾಲೇಜ್ ಮಕ್ಕಳುಗಳು, ನಮ್ಮ ಮಹಿಳೆ ಸಹೋದರಿಯರು ಬರೋಂಥ ಸಂದರ್ಭದಲ್ಲಿ ಅವ್ರು ಅವಾಚ್ಯವಾಗಿ ನಡ್ಕೊಳ್ತಿರ್ತಕ್ಕಂಥದ್ದನ್ನು ಮನಗಂಡು ಮೊನ್ನೆ SP ಸಾಹೇಬರಿಗೆ ನಾವು ಗಮನಕ್ಕೆ ತಂದಾಗ SP ಸಾಹೇಬರು ನಮ್ಮ ಮಾನ್ಯ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ನಮ್ಮ ಮಂಜು ಸಾಹೇಬ್ರಿಗೆ ಅವ್ರ ಗಮನಕ್ಕೆ ತಂದರು. ಒಂದ್ಸಲ ಪೊಲೀಸ್ ಇಲಾಖೆಯವರು ಬಂದು ಅವ್ರಿಗೆ ಹೇಳಿ, ನೀವು ರೋಡಲ್ಲಿ ಯಾರನ್ನು ಕುಡಿಯೋಕ್ಕೆ ಬಿಡಬೇಡಿ ಅಂತ ಹೇಳಿದ್ರು ಕೂಡ ಅವ್ರು ಯಾರು ಹೇಳಿದ್ರು ಅವ್ರ ಮಾತನ್ನು ಉಲ್ಲಂಘನೆ ಮಾಡಿ ಅವರೆಲ್ಲರೂ ಕೂಡ ಇಲ್ಲೇ ಕುಡಿತಿದ್ದಾರೆ. ದಯಮಾಡಿ ಪ್ರತಿನಿತ್ಯನೂ ಕೂಡ ಸಂಜೆ 4 ಗಂಟೆಯಿಂದ 8 ಗಂಟೆವರೆಗೂ ಬೀಟನ್ನು ಹಾಕಿ ನಮಗೆ ರಕ್ಷಣೆ ನೀಡಬೇಕು. ರಕ್ಷಣೆ ನೀಡಲಿಲ್ಲ ಅಂತಂದರೆ ಪುಟಾಣಿ ಮಕ್ಕಳು, ಮಹಿಳೆಯರು ಬರ್ತಕ್ಕಂಥ ಸಂದರ್ಭದಲ್ಲಿ ಅನಾಹುತ ಆಗೋಂಥವು ಜಾಸ್ತಿ ಇದೆ. ಅದರಿಂದ ಪೊಲೀಸ್ ವರಿಷ್ಠಾಧಿಕಾರಿಗಳು ಇತ್ತ ಗಮನ ಹರಿಸಬೇಕು. ಗಮನ ಹರಿಸ್ಬಿಟ್ಟು ಇಲ್ಲಿರ್ತಕ್ಕಂಥ ಪ್ರತಿಯೊಂದು ಕುಟುಂಬದವರು ಕೂಡ ಸರ್ಕಾರಿ ನೌಕರಿನೇ ಮಾಡ್ತಾ ಇರ್ತಕ್ಕಂಥದ್ದು. ಎಲ್ಲ ಸರ್ಕಾರಿ ನೌಕರೇ ಇರೋದು, ಎಲ್ಲ ಸರ್ಕಾರಿ ನೌಕರಿಗೆ ಮಹಿಳೆಯರೆಲ್ಲ ಹೋಗೋದು. ಅವ್ರಿಗೆ ಮಕ್ಕಳು ನೌಕರಿಗೆ ಹೋದಂಥ ಸಂದರ್ಭ ಮಕ್ಕಳ ರಕ್ಷಣೆಗೆ ಇಲ್ಲಿ ಯಾರೂ ಇರಲ್ಲ. ಮಕ್ಕಳೇ ಜವಾಬ್ದಾರಿಕೆ ಇರ್ತಾರೆ, ಬರ್ತಾ ಇರ್ತಾರೆ, ಕಾರಲ್ಲೆಲ್ಲ ಎಣ್ಣೆ ಬಾಟ್ಲೆಲ್ಲ ಇಟ್ಕೊಂಡೆಲ್ಲ ಮಾಡುವಂಥ ಸಂದರ್ಭದಲ್ಲಿ ಭಾಳ ಅವಮಾನಕರವಾದಂಥ ಸಿಚುವೇಶನ್ನು ಕೂಡ ನಮ್ಮ ಮಕ್ಕಳು ನಮ್ಮ ಗಮನಕ್ಕೆ ತಂದವ್ರೆ. ಅದರಿಂದ ಅದು ಆಗದ ರೀತಿಯಲ್ಲಿ ಮಾನ್ಯ ವರಿಷ್ಠಾಧಿಕಾರಿಗಳು DC ಮೇಡಮ್ ಅವರು ನಮಗೆ ಗಮನ ಹರಿಸಿ ನಮಗೆ ಸಹಕಾರ ಮಾಡಬೇಕು ಅಂತಕ್ಕಂಥದ್ದನ್ನು ನಾವು ಕೇಳ್ತೀವಿ. ಎಷ್ಟೋ ಜನರುಗಳು ಬಂದು ಇಲ್ಲಿ ಮುಂದೆ ಪಾರ್ಕ್ ಇದೆ ಮೇಡಮ್, ಯಾವುದೋ ಒಂದು ಹುಡುಗಿನ ಕರ್ಕೊಬಂದು ರ್ಯಾಗಿಂಗ್ ಮಾಡ್ತಕ್ಕಂಥ
ಸಂದರ್ಭ ನೋಡಿ. ಈಗ ಉದಾಹರಣೆಗೆ ಈ ಹುಡುಗರುಗಳು ಇಲ್ಲಿ ಹೋಗ್ತಾ ಇದ್ದಾರೆ, ಇವ್ರು ಯಾಕೆ ಹೋಯ್ತಾರೆ ಅನ್ನೋದೇ ಗೊತ್ತಿಲ್ಲ. ಈ ಯಾಕೆ ಹೋಯ್ತಾರೆ ಅಂತಲೇ ಗೊತ್ತಿಲ್ಲ. ಅದರಿಂದ ಈ ಥರದ್ದು ಸಂದರ್ಭಗಳು ಬರ್ತವೆ. ಅದು ಆಗೋದ್ರ ರೀತಿಯಲ್ಲಿ ಹೆಚ್ಚಿನ ಗಮನ ಹರಿಸಬೇಕು ಅಂತಕ್ಕಂಥದ್ದನ್ನು ಈ ಲೇಔಟ್ ಪರವಾಗಿ, ಇಲ್ಲಿರ್ತಕ್ಕಂಥ ನೊಂದಿರ್ತಕ್ಕಂಥ ಜನರ ಪರವಾಗಿ ನಾವು ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳಲ್ಲಿ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಅತ್ಯಂತ ವಿನಯದಿಂದ ಅವರಿಗೆ ವಿನಂತಿಯನ್ನು ಮಾಡ್ತಾ ಇದ್ದೀವಿ, ನಮಗೆ ರಕ್ಷಣೆ ನೀಡಬೇಕು ಅಂತ ನಿಮ್ಮ ಮೂಲಕ ಅವ್ರಿಗೆ ನಾವು ಮನವಿಯನ್ನು ಈ ಲೇಔಟ್ ಪರವಾಗಿ, ಇಲ್ಲಿರ್ತಕ್ಕಂಥ ನೊಂದಿರ್ತಕ್ಕಂಥ ಜನರ ಪರವಾಗಿ ನಾವು ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳಲ್ಲಿ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಅತ್ಯಂತ ವಿನಯದಿಂದ ಅವರಿಗೆ ವಿನಂತಿಯನ್ನು ಮಾಡ್ತಾ ಇದ್ದೀವಿ, ನಮಗೆ ರಕ್ಷಣೆ ನೀಡಬೇಕು ಅಂತ ನಿಮ್ಮ ಮೂಲಕ ಅವ್ರಿಗೆ ನಾವು ಮನವಿಯನ್ನು ಮಾಡ್ಕೊತಿದ್ದೀವಿ. ಇದಿಷ್ಟು ಈ ಹಾಸನಾಂಬ ನಗರದಲ್ಲಿರ್ತಕ್ಕಂಥ ಸಮಸ್ಯೆಗಳು. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮವನ್ನು ಕೈಗೊಳ್ಳಬೇಕು ಅಂತ ಇಲ್ಲಿಯ ನಿವಾಸಿಗಳು ನಮ್ಮ ಜನಮಿತ್ರ ಡಿಜಿಟಲ್ನ ಮೂಲಕ ಮನವಿ ಮಾಡಿದ್ದಾರೆ. ಇಂತಹದ್ದೇ ಇನ್ನೂ ಅನೇಕ ವಿಷಯಗಳನ್ನ ತಿಳಿಸ್ತಾ ಇರ್ತೀವಿ. ಮಿಸ್ ಮಾಡದೆ ನೋಡೋಕೆ ಜನಮಿತ್ರ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.